ನೀನ್ ಯಾಕೆ ಬಂದೆ ಅಲ್ಲಿಗೆ? ನಾನಿಲ್ಲಿ ನೆಮ್ಮದಿಯಾಗಿದ್ದೀನಿ ಅಂತ ನಾನು ನೆಮ್ಮದಿ ಹಾಳು ಮಾಡಕ್ ಬಂದ್ಯಾ? ಖಂಡಿತ ಇಲ್ಲ ಕಣೋ. ನೀನ್ ಚೆನ್ನಾಗಿರ್ಬೇಕು ಅಂತ ಬಯಸೋಳು ನಾನು. ಎಲ್ರಿಗಿಂತ ನನಗೆ ನೀನ್ ಮುಖ್ಯ. ನೀನು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದಿರೋದಕ್ಕೆ ಮನೇಲೆಲ್ಲರೂ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಅಪ್ಪ ಅಮ್ಮನೂ ಜಗಳ ಮಾಡ್ಕೊಂಡು ಮಾತಾಡಿಸ್ತಾ ಇಲ್ಲ. ಅವರು ಮತ್ತೆ ದೂರ ಆದ್ರೆ ತುಂಬಾ ತೊಂದರೆ ಆಗುತ್ತೆ ಕಣೋ. ಅವರು ಜಗಳ ಆಡೋದಕ್ಕೆ ಕಾರಣ ನಾನಲ್ಲ, ಅದಕ್ಕೆ ನೇರವಾದ ಕಾರಣ ನೀನು. ನೀನ್ ಯಾವತ್ತು ಆ ರಂಜಿತ್ ನಮ್ಮ ಮದ್ವೆ ಆದ್ಯೋ ಅವತ್ತೇ ನಮ್ಮ ಮನೇಲಿ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಯ್ತು. ನೀನ್ ತಪ್ಪು ತಿಳ್ಕೊಂಡಿದ್ಯಾ ಕಣೋ. ನೀನ್ ಅನ್ಕೊಂಡ್ ಹಾಗೆ ರಂಜಿತ್ ಕೆಟ್ಟವ್ರಲ್ಲ, ತುಂಬಾ ಒಳ್ಳೆಯವರು. ನರಿ ಹತ್ರ ಹೋಗಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಕೇಳೋಷ್ಟು ದಡ್ಡ ನಾನಲ್ಲ. ಆ ದಗಲ್ಬಾಜಿ ನನ್ನ ಮಗನ ನೀನ್ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಈಗ ನೀನಿಂದ ಹೋದ್ರೆ ಸರಿ, ಇಲ್ಲ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀನೇನಂದ್ರು ಅಷ್ಟೇ. ನೀನು ಮನೆಗೆ ಬರ್ತೀನಿ ಅಂತ ಹೇಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಅಲ್ಲಿವರೆಗೂ ಇಲ್ಲೇ ಇರ್ತೀನಿ. ಅದನ್ನ ಕೇಳೋದಕ್ಕೆ ನೀನ್ ಯಾರೇ? ನಾನು ನಿನ್ ತಂಗಿ ಅನ್ನೋದನ್ನು ಮರ್ತು ಬಿಟ್ಟಿಯನೋ? ನನ್ನ ಮಾತ್ ಮೀರಿ ನೀನ್ ಯಾವಾಗ ರಂಜಿತ್ ಮದ್ವೆ ಆದ್ಯೋ ಅವತ್ತೇ ನಿನ್ನ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟಾಯ್ತು. ನನ್ನ ಪಾಲಿಗೆ ನನ್ನ ತಂಗಿ ಸತ್ತೋದ್ಲು. ರಂಜಿತ್ ಮರ್ತಿದೀನಿ ಅಂತ ಸುಳ್ಳು ಹೇಳಿ ನಮ್ ಕಣ್ ತಪ್ಸಿ ಕದ್ದು ಮುಚ್ಚಿ ಹೋಗಲ್ಲ ಮದ್ವೆ ಆದಲ್ಲ. ಅಷ್ಟು ಸಾಲದು ಅಂತ ನಿಮ್ ತಂದೆ ಸೂರ್ಯ ಅವ್ರಿಗೆ ಹೇಳಿ ನನ್ನ ಮನೆ ಬಿಟ್ಟು ಆಚೆ ಹೋಗ್ ಮಾಡ್ದೆ. ಈಗ ಬಂದು ನನ್ನ ಸಮಾಧಾನ ಮಾಡೋ ತರ ಆಕ್ಟ್ ಮಾಡ್ತಿದ್ಯಾ? ಹೀಗೆ ಮಾಡು ಅಂತ ನಿನ್ ಗಂಡ ಹಂಚ್ಕೊಂಡಿನಲ್ಲ, ಅಲ್ಲ ಫಂಗ ರಂಜಿತ್ ಹೇಳ್ಕೊಟ್ನಾ? ಯಾಕೋ ಅದೇ ಹೀಗೆ ಚುಚ್ಚಿ ಮಾತಾಡ್ತಿದ್ಯಾ? ನೋಡು, ನಮ್ ತವ್ರ ಮನೆಯವರೆಲ್ಲ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ನಾನ್ ತಪ್ಪು ಮಾಡಿದ್ದೀನಿ, ನಿಜ ಒಪ್ಕೊಳ್ತೀನಿ. ದಯವಿಟ್ಟು ನಿನ್ ಮನೆಗೆ ಹೋಗೋ. ಅಮ್ಮ ನಿನಗೋಸ್ಕರ ಕಾಯ್ತಿದ್ದಾರೆ. ಅವರು ಕಾಯ್ತಿರೋದು ನನಗಲ್ಲ, ನಿನಗೆ. ಅದಕ್ಕೆ ಅಲ್ವಾ ನಿಮ್ಮಪ್ಪ ನನ್ನ ಮನೆ ಬಿಟ್ಟು ಹೋಗ್ ಮಾಡಿರೋದು. ನಾನ್ ಮನೇಲಿದ್ರೆ ನೀನ್ ಮನೆಗೆ ಬರೋದು ತಪ್ಪುತ್ತಲ್ಲ, ಅದಕ್ಕೆ ಹೇಗ್ ಮಾಡಿದ್ದಾರೆ. ನಮ್ಮ ಮನೇಲಿ ಪ್ರಾಬ್ಲಮ್ ಅಂತ ಸ್ಟಾರ್ಟ್ ಆಗಿದೆ ಆ ಚಿದಂಬರಂ ಇಂದ. ನಮ್ಮನ್ನೆಲ್ಲ ಎದುರಾಕೊಂಡು ಅಂತ ಚಿದಂಬರಂ ಮಗನ ನಿನ್ ಮದ್ವೆ ಆದೆ. ಅದನ್ನ ಕ್ಷಮಿಸಿ ನಿನ್ ತಂದೆ ಆದರ್ಶ ತಂದೆ ಹಂಚ್ಕೊಂಡ. ಆದ್ರೆ ನಾನು ನಿನ್ನ ಕ್ಷಮಿಸಿ ಆದರ್ಶ ಅಣ್ಣ ಹಂಚ್ಕೊಳ್ಳೋ ಯಾವ ಆಚರಣೆ ನನಗಿಲ್ಲ. ನೋಡೆ ಇವಳು ಯಾರು ಅಂತ ನಿನ್ ಗೊತ್ತಾ? ನೀನ್ ಮದುವೆ ಆಗಿದ್ದಲ್ಲ ರಂಜಿತ್, ಅವನ್ ತಂಗಿ, ಅಂದ್ರೆ ಚಿದಂಬರಂ ಮಗಳು. ಇವಳನ್ನ ನಾನ್ ಮದ್ವೆ ಆಗ್ಬೇಕು ಅಂತಿದ್ದೆ. ಅದಕ್ಕೆ ನಿನ್ ತಂದೆ ಅಡ್ಗಾಲ ಹಾಕಿದ್ರು. ಯಾಕೆ ಗೊತ್ತಾ? ನಾನು ನಿನ್ನ ಮತ್ತೆ ರಂಜಿತ್ನ ಒಪ್ಕೋಬೇಕಂತೆ. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನು ನಿರೋಷನ ಮದ್ವೆ ಆಗ್ಬೋದು, ಆದ್ರೆ ನೀನು ರಂಜಿತ್ನ ಮದ್ವೆ ಆಗಿದ್ದಕ್ಕೆ ನಾನು ಯಾಕೆ ನಿನ್ನ ದ್ವೇಷಿಸ್ತೀನಿ ಅಂತ ಯೋಚನೆ ಮಾಡ್ತಿದ್ಯಾ? ನಿರೋಷ ಚಿದಂಬರಂ ಮಗಳೇ ಆಗಿರ್ಬೋದು, ಆದ್ರೆ ಇವಳಿಗೆ ಚಿದಂಬರಂಗೆ ರಂಜಿತ್ಗೆ ಇರೋ ಕೆಟ್ಟ ಬುದ್ಧಿ ಇಲ್ಲ. ಇಷ್ಟು ವರ್ಷ ಇವಳು ಅನಾಥೆಯಾಗೇ ಬೆಳೆದ್ಲು. ಇವಳಿಗೆ ತನ್ನ ತಂದೆ ಯಾರು ಅಂತ ಗೊತ್ತಾಗಿದೆ ನಾನು ಹೇಳಿದ್ಮೇಲೆ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ನಿಮ್ಮಪ್ಪ ನಿನ್ ಗಂಡನ ಮೇಲಿರೋ ಕೋಪನ ಮರಿಬೇಕು ಅಂತ ಪ್ರೆಷರ್ ಆಗ್ತಿದ್ದಾರೆ. ಇದೆಲ್ಲ ಆಗ್ತಿರೋದು ನಿನ್ನಿಂದನೇ ಕಣೆ. ಇಷ್ಟು ವರ್ಷ ನಾನು ನಮ್ಮಮ್ಮ ನಿಮ್ಗಳಿಂದ ದೂರ ಇದ್ದು ನೆಮ್ಮದಿಯಾಗಿದ್ವಿ. ಆದ್ರೆ ನೀನು ನಿಮ್ಮಪ್ಪ ಸೇರ್ಕೊಂಡು ಹತ್ತು ಕರೆದು ಒಟ್ಟಿಗೆ ಇದ್ರೆ ಚೆನ್ನಾಗಿರುತ್ತೆ ಅಂತ ನಂಬಿಸಿ ಮನೆ ಕರ್ಕೊಂಡ್ರಿ. ನಿಮ್ ಮಾತನ್ನ ನಂಬಿ ನಮ್ ಜೀವನ ನೆಮ್ಮದಿನೇ ಹಾಳು ಮಾಡ್ಕೊಂಡ್ಬಿಟ್ವಲ್ಲ ನಾವೆಲ್ಲ. ಇಲ್ಲ ಕಣೋ, ನಿಮ್ ನೆಮ್ಮದಿ ಹಾಳಾಗ್ಲಿ ಅಂತ ನಾವ್ ಯಾವತ್ತೂ ಅನ್ಕೊಂಡಿಲ್ಲ.
ನೀನು ಅಮ್ಮ ಇಬ್ರು ಚೆನ್ನಾಗಿರ್ಬೇಕು ಅಂತ ಮಾತ್ರ ಬಯಸಿದ್ವಿ. ಈಗಲೂ ಅಷ್ಟೇ, ನನಗೆ ನೀನು ಅಮ್ಮ ಚೆನ್ನಾಗಿರೋದು ಮಾತ್ರ ಮುಖ್ಯ. ಯಾವತ್ತೂ ನೀವು ಚೆನ್ನಾಗಿರ್ಬೇಕು ಅಂತ ಬಯಸ್ತೀನಿ ಹೊರತು ನಿಮ್ ನೆಮ್ಮದಿ ಹಾಳಾಗ್ಲಿ ಅಂತ ಅಲ್ಲ. ನೀನು ನೆಮ್ಮದಿ ಬಯಸೋಳಲ್ಲ, ಮನೆ ಮುಡಿಯೋ ರಾಕ್ಷಸಿ. ನೀನ್ ಎಲ್ಲಿ ಕಾಲಿಡ್ತೀಯೋ ಅಲ್ಲಿ ನೆಮ್ಮದಿ ನಾಶ ಆಗುತ್ತೆ. ನೀನು ನಿನ್ ಸುಖ ಸಂತೋಷ ಮಾತ್ರ ಬಯಸ್ತೀಯ. ಅಂತವಳ ನನ್ ತಂಗಿ ಅಂತ ಹೇಳ್ಕೊಳಕ್ ನನಗ್ ನಾಚಿಕೆ ಆಗುತ್ತೆ. ಇವತ್ತೇ ಲಾಸ್ಟ್. ಇನ್ನೊಂದು ಸಲ ನೀನ್ ಅನಿಷ್ಟ ಮುಖನ ನನಗೆ ತೋರಿಸ್ಬೇಡ. ನೀನು ಬದುಕಿದ್ರು ಒಂದೇ, ಸತ್ರು ಒಂದೇ. ನೀನು ಬದುಕಿದ್ರು ಒಂದೇ, ಸತ್ರು ಒಂದೇ. ನಿಂದು ಒಂದು ಜನ್ಮನ. ಫು. ನೀನು ನೆಮ್ಮದಿ ಬಯಸೋಳಲ್ಲ, ಮನೆ ಮುಡಿಯೋ ರಾಕ್ಷಸಿ. ನೀನ್ ಎಲ್ಲಿ ಕಾಲಿಡ್ತೀಯೋ ಅಲ್ಲಿ ನೆಮ್ಮದಿ ನಾಶ ಆಗುತ್ತೆ. ನೀನು ಬದುಕಿದ್ರು ಒಂದೇ, ಸತ್ರು ಒಂದೇ. ನಿಂದು ಒಂದು ಜನ್ಮನ. ಹಲೋ ಚಿದಂಬರಂ, ಕಂಗ್ರ್ಯಾಚುಲೇಷನ್ಸ್. ನಮ್ಮ ಹಿಟ್ ಲಿಸ್ಟ್ ನಲ್ಲಿ ಮೊದಲನೇ ವಿಕೆಟ್ ಉರುಳ್ತಾ ಇದೆ. ಯಾರು? ಸಾಕ್ಷಿ. ರಿಯಲಿ? ಹೌದು. ಸಾಕ್ಷಿ ಆದಿತ್ಯನ ಹತ್ರ ಮಾತಾಡಕ್ಕೆ ಅಂತ ಹೋಗಿದ್ಲು. ಅವನನ್ನ ವಾಪಸ್ ಮನೆಗೆ ಹೋಗು ಅಂತ ಹೇಳಕ್ಕೆ. ಅದ್ರಲ್ಲಿ ಏನ್ ಮಾತುಕತೆ ಆಯ್ತು ಅಂತ ಗೊತ್ತಿಲ್ಲ. ಹೋಟೆಲಲ್ಲಿಂದ ಚೆನ್ನಾಗಿ ಹತ್ಕೊಂಡ್ ಬಂದು ರೂಮ್ ಬಾಗ್ಲು ಹಾಕೊಂಡು ಮಾತ್ರೆ ತಗೊಂಡ್ಲು. ವಾರೇ ವಾ. ಅಲ್ಲಿಗೆ ಸಾಕ್ಷಿ ಸತ್ತ ಹಾಗೆ ಒಂದು ಪೀಡೆ ತೊಲಗ್ತು. ಈಗ ರಂಜಿತ್ ಎಲ್ಲಿದ್ದಾನೆ? ಅವ್ನ್ ಬೆಳಿಗ್ಗಿನ ಆಫೀಸ್ಗೆ ಹೋದ. ಇನ್ನ ಅವ್ನ್ ಬರೋದ್ ಸಂಜೆನೆ. ಹಾಗಾದ್ರೆ ನೀನು ಫೋನ್ ಮಾಡಿ ಅವನಿಗೆ ವಿಷಯ ತಿಳಿಸೋದಕ್ಕೆ ಹೋಗ್ಬೇಡ. ತಕ್ಷಣ ಅಲ್ಲಿಂದ ಡೋರ್ ಲಾಕ್ ಮಾಡ್ಕೊಂಡು ಹೊರಟ್ಬಿಡು. ಅವನು ಬರೋ ಹೊತ್ತಿಗೆ ನೀನು ಇಲ್ಲ ಅನ್ನೋ ಥರನೇ ಮೇಂಟೈನ್ ಮಾಡು. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ನಿನಗೆ ವಿಷಯ ಗೊತ್ತಿಲ್ಲ ಅನ್ನೋ ಥರನೇ ಇರಬೇಕು. ಓಕೆ, ನನ್ ಮನೆ ಹಿಂದೆನೆ ಇದ್ದು ಏನೇ ನಡೆಯುತ್ತೆ ಅಂತ ನಿಮಗೆ ಲೈವ್ ಕಾಮೆಂಟ್ರಿ ಕೊಡ್ತೀನಿ. ಅಷ್ಟು ಮಾಡು. ಓಕೆ. ಇದೇನಿದು? ಮನೆ ಬೀಗ ಹಾಕಿದ್ಯಲ್ಲ,
ಸಾಕ್ಷಿ ಎಲ್ಲಿ ಕೂದ್ಲು ಮನೆಗ್ ಬರ್ಲಿಲ್ವಾ? ರಂಜಿತನ ಆಫೀಸ್ಗೆ ಏನಾದ್ರೂ ಹೋಗಿರ್ಬೋದಾ? ಹೇಳು ನಿರೋಷ. ಸಾಕ್ಷಿ ನಿನ್ ಜೊತೆ ಬಂದಿದ್ದಾಳ? ಇಲ್ವಲ್ಲ, ಅದೇ ಆದಿತ್ಯನ್ ಮಾತಾಡ್ಸ್ಕೊಂಡ್ ಬರ್ಬೇಕು, ನಿಮ್ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ಲು. ಅಲ್ಲಿಗೆ ಬರ್ಲಿಲ್ವಾ? ಬಂದಿದ್ಲು, ಆದ್ರೆ ಅದಕ್ಕೆ ಸಾಕ್ಷಿಗೆ ಸಮಾಧಾನ ಮಾಡೋಣ ಅಂತ ಮನೆಗೆ ಬಂದೆ. ಆದ್ರೆ ಅವಳು ನೋಡಿದ್ರೆ ಮನೇಲಿಲ್ಲ, ಬೀಗ ಹಾಕಿದೆ. ಇನ್ನಿಲ್ದಂಗೆ ಹೇಳ್ದೆ ಅವಳಿಗೆ ಹೋಗೋದು ಬೇಡ ಅಂತ. ನನ್ನ ಮಾತು ಕೇಳ್ದೆ ಹೋದ್ಲು. ನೀನೊಂದು ಕೆಲಸ ಮಾಡ್ತೀಯಾ? ಅರ್ಪಿತ ಜೊತೆ ಎಲ್ಲಾದ್ರೂ ಹೋಗಿರ್ಬೋದು, ನೀನೊಂದು ಕಾಲ್ ಮಾಡ್ತೀಯ ಅವಳು? ಇಲ್ಲ ಅಲ್ಲ, ನಾನೇ ಮಾಡ್ತೀನಿ ಬಿಡು. ಬೇಡ ಬೇಡ, ನಾನೇ ಫೋನ್ ಮಾಡ್ತೀನಿ. ಹಾ ಸರಿ, ಅವ್ರಿಗೊಂದು ಕಾಲ್ ಮಾಡಿ ಮತ್ತೆ ನಂಗೆ ಕಾಲ್ ಮಾಡ್ತೀಯಾ? ಇವಳು ಯಾಕೆ ನಂಗೆ ಫೋನ್ ಮಾಡ್ತೀಯಾಳೆ? ಹಲೋ, ಯಾರು? ನಾನು ನಿರೋಷ. ನಿಮ್ ಜೊತೆ ಸಾಕ್ಷಿ ಇದ್ದಾಳ? ಇಲ್ವಲ್ಲ. ಯಾಕೆ? ನಿಮ್ಮನೆ ಹತ್ರನೇ ಹೋಗ್ತೀನಿ ಅಂದ್ಲು, ಅಲ್ಲಿಗೆ ಬರ್ಲಿಲ್ವಾ? ಬಂದಿದ್ಲು, ಆದ್ರೆ ಮತ್ತೆ ಮನೆಗೆ ವಾಪಸ್ ಹೋಗ್ತೀನಿ ಅಂತ ಹೋದ್ಲು. ಅದಕ್ಕೆ ನಿಮ್ ಜೊತೆ ಇದ್ದಾಳ ಅಂತ ಕೇಳಕ್ ಫೋನ್ ಮಾಡ್ದೆ. ನನ್ ಜೊತೆ ಬಂದಿಲ್ಲಪ್ಪ. ನೀವೆಲ್ಲಿದ್ದೀರಾ? ಅದು ನಾನು ದೇವಸ್ಥಾನದಲ್ಲಿದ್ದೀನಿ. ಮನೆ ಕೀ ಯಾರ ಹತ್ರ ಇದೆ? ನನ್ನ ಹತ್ರ ಇಲ್ಲ ನಿರೋಷ. ಅದು ಸಾಕ್ಷಿ ನಿಮ್ಮನೆಗಿಂತ ಹೊರಟ್ಲಲ್ಲ, ಅವಾಗಲೇ ನಾನು ಮನೆ ಬಿಟ್ಬಿಟ್ಟೆ. ಸಾಕ್ಷಿನೇ ಬೀಗ ಹಾಕೊಂಡು ಹೋಗಿದ್ದು, ಮೋಸ್ಟ್ಲಿ ಅವಳ ಹತ್ರ ಇದೆ. ಸರಿ. ಹಾ ನಿರೋಷ. ಸಾಕ್ಷಿ ಅರ್ಪಿತ ಆಂಟಿ ಜೊತೆನೂ ಇಲ್ವಂತೆ. ಹಾ ಹೌದಾ? ಮತ್ತೆ ಎಲ್ಲಿ ಹೋಗಿರ್ಬೋದು? ಆರ್ತಿ ಆಂಟಿ ಮನೆಗೆ ಏನಾದ್ರೂ ಹೋಗಿರ್ಬೋದಾ? ಹಾ, ಚಾನ್ಸಸ್ ಇರ್ಬೋದು. ಸರಿ ಸರಿ, ನಾನು ಅವ್ರಿಗೆ ಫೋನ್ ಮಾಡಿ ಮತ್ತೆ ನಿಮಗೆ ಫೋನ್ ಮಾಡ್ತೀನಿ. ಹಲೋ ಅಂಕಲ್, ಸಾಕ್ಷಿ ಏನಾದ್ರೂ ಅಲ್ಲಿಗೆ ಬಂದಿದ್ದಾಳ? ಸಾಕ್ಷಿನಾ? ಇಲ್ವಲ್ಲಮ್ಮ, ಯಾಕೆ? ಏನೂ ಇಲ್ಲ ಅಂಕಲ್, ಸುಮ್ಮನೆ ಕೇಳಿದೆ. ಅಂಕಲ್, ನಿಮ್ಗೆ ಮತ್ತೆ ಫೋನ್ ಮಾಡ್ತೀನಿ. ಸಾಕ್ಷಿ, 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 ಸಾಕ್ಷಿ. ಸಾಕ್ಷಿ, ಸಾಕ್ಷಿ, ಸಾಕ್ಷಿ ಎದ್ದೇಳು. ಸಾಕ್ಷಿ, 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 ಸಾಕ್ಷಿ. ಹಲೋ, ಸರಿ, ನಾನು ಇವಾಗಲೇ ಬರ್ತಿದ್ದೀನಿ. ಹೇಳಿ ರೋಷಾ. ಅಂಕಲ್, ಸಾಕ್ಷಿ ಸಾಕ್ಷಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾಳೆ. ಏನ್ ಹೇಳ್ತಿದ್ಯಾ? ಸರಿ, ನಾನು ಈಗಲೇ ಬರ್ತೀನಿ. ಸರಿ ಅಂಕಲ್. ಆರ್ತಿ ಅವ್ರೆ, ಆರ್ತಿ ಅವ್ರೆ, ಆರ್ತಿ ಅವ್ರೆ, ಸಾಕ್ಷಿ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾಳೆ. ಏನ್ ಹೇಳ್ತಾ ಇದ್ದೀರಾ? ಹೌದು, ಬೇಗ ಬನ್ನಿ, ಹೋಗೋಣ ಬನ್ನಿ. ಸಾಕ್ಷಿ, ಹೇ
ಸಾಕ್ಷಿ 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 ಹೇ ಹೇ ಸಾಕ್ಷಿ 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 ಏನಾಯ್ತಮ್ಮ ಸಾಕ್ಷಿ ಹೇ ಸಾಕ್ಷಿ 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 ಎದ್ದೇಳು ಸಾಕ್ಷಿ ಏನಾಯ್ತು ಸಾಕ್ಷಿ ಎದ್ದೇಳಮ್ಮ ಹೇ ಸಾಕ್ಷಿ 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 ಯೋಶ ನಾನು ಫೋನ್ ಮಾಡಿದ್ದೀನಿ ಬರ್ತಾ ಇದ್ದಾರೆ. ಸಾಕ್ಷಿ ಎಂತ ಕೆಲಸ ಸಾಕ್ಷಿಗೇನು ಆಗಲ್ಲ ಅಲ್ವಾ ಏನೂ ಆಗಲ್ಲ. ಯಾಕೆ ಮಾಡ್ಕೊಂಡು ಇಡು ಆದಿತ್ಯನಿಗಾದ್ರೂ ಬುದ್ಧಿ ಇಡವ ಯಾರ ಹತ್ರ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಅವನಿಗೆ ಓಫರ್ ಕೆಟ್ಟ ಕೆಲಸ ಮಾಡ್ಕೊಂಡು ಸಾಕ್ಷಿ ರಂಜಿತ್ ಏನಾಗಿದೆ? ಡಾಕ್ಟರ್ ಮಾತ್ರೆ ನುಂಗ್ಬಿಟ್ಟಿದ್ದಲ್ಲ ಡಾಕ್ಟರ್ ಎಷ್ಟೊತ್ತಾಯ್ತು ತಗೊಂಡು? ಏನು ಗೊತ್ತಿಲ್ಲ ಡಾಕ್ಟರ್ ಪಲ್ಸ್ ರೇಟ್ ಕಮ್ಮಿ ಆಗ್ತಾ ಇದೆ. ನರ್ಸ್ ಸ್ಟಮಕ್ ಕ್ಲೀನಿಂಗ್ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ಹೊರಗಡೆ ಇರಿ. ಹೇಳು ಅರ್ಪಿತಾ, ಸಾಕ್ಷಿ ಸತ್ಲಾ? ಅದ್ ನಂಗೆ ಗೊತ್ತಿಲ್ಲ, ಆದ್ರೆ ಮನೆ ಒಳಗಡೆ ಹೋದವರೆಲ್ಲ ಯಾರು ಇಷ್ಟೊತ್ತರೂ ಹೊರಗಡೆ ಬಂದಿಲ್ಲ. ಅವಳು ಸತ್ ಹೋಗಿರ್ತಾಳೆ. ಅಬ್ಬಾ, ಆ ಅನಿಷ್ಟ ತೊಲಗಿದ್ರೆ ನನ್ನ ಮಗ ನನ್ನ ಕಡೆಗೆ ಬಂದ ಹಾಗೇನೆ. ಬರೀ ನಿಮ್ಮ ಮಗ ರಂಜಿತ್ ಮಾತ್ರ ಅಲ್ಲ ಸರ್, ನಿಮ್ಮ ಮಗಳು ನಿರೋಷನ ನಿಮ್ಮ ಹತ್ರ ಬಂದೇ ಬರ್ತಾಳೆ. ಯಾಕೆ ಅಂದ್ರೆ ಈ ಜನ್ಮದಲ್ಲಂತೂ ಆದಿತ್ಯಂಗೂ ನಿರೋಷಂಗೂ ಮದ್ವೆ ಆಗಲ್ಲ. ಈಗ ಸಾಕ್ಷಿ ಸಾವಿಗೆ ಆದಿತ್ಯನೇ ಕಾರಣ ಅಂತ ಎಲ್ಲರಿಗೂ ಗೊತ್ತು. ಹೀಗಿರುವಾಗ ಆ ಸೂರ್ಯ ಆದಿತ್ಯನ ಮನೆಗೆ ಸೇರಿಸ್ತಾನ? ಖಂಡಿತ ಇಲ್ಲ. ಆದಿತ್ಯ ಆ ಮನೇಲಿ ಇಲ್ಲ ಅಂತಂದ್ಮೇಲೆ ಆರ್ತಿ ಆ ಮನೇಲಿ ಇರೋದಕ್ಕೂ ಖಂಡಿತ ಒಪ್ಕೊಳ್ಳಲ್ಲ. ಅಲ್ಲಿಗೆ ನನ್ನ ಲೈನು ಕ್ಲಿಯರ್ ಆಗತ್ತೆ. ನಮ್ಮಿಬ್ಬರು ಶತ್ರುಗಳು ಒಂದೇ ಕಲ್ಲಿಗೆ ಮಟಾಶ್. ಸೂರ್ಯ ಆದಿತ್ಯ ಆರ್ತಿಯಿಂದ ದೂರ ಆಗೋಗ್ಬಿಟ್ರೆ ಅಲ್ಲಿಗೆ ಅವನು ಅರ್ಧ ಸತ್ತಾಗೇನೆ ಲೆಕ್ಕ. ಆದ್ರೆ ನಮ್ಮ ಸಂತೋಷಕ್ಕೆ ಇನ್ನೂ ಟೈಮ್ ಇದೆ. ಸಾಕ್ಷಿ ಇನ್ನೂ ಸತ್ತಿದಾಳೋ ಇಲ್ವೋ ಅಂತ ಕನ್ಫರ್ಮ್ ಆಗಿಲ್ಲ. ನಾನು ಕನ್ಫರ್ಮ್ ಮಾಡ್ಕೊಂಡು ಮತ್ತೆ ನಿಮಗೆ ಫೋನ್ ಮಾಡ್ತೀನಿ. ಅವ್ರಿಗೆ ವಿಷಯ ಹೇಳಿದವ್ರು ಯಾರು? ಇನ್ಯಾರು? ಇದಾಳಲ್ಲ ನಿಮ್ಮ ಮಗಳು ನಿರೋಷ, ಅವಳೆ. ನಾನು ಬಾಗ್ಲು ಹಾಕೊಂಡು ಈ ಕಡೆ ಬರ್ತಿದ್ದ ಹಾಗೆ ಅವಳು ಮನೆಗೆ ಬಂದ್ಲು. ಅವಳಿಗೆಲ್ಲೋ ಅನುಮಾನ ಬಂದಿರಬೇಕು, ಅದಕ್ಕೆ ತಕ್ಷಣ ರಂಜಿತ್ಗೆ ಫೋನ್ ಮಾಡಿದ್ದಾಳೆ. ಡಾಕ್ಟರ್ ಇತ್ತಾನೆ ಒಳಗೆ ಹೋದ್ರು. ಒಳಗೆ ಏನ್ ನಡೀತಿದೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಒಳಗೆ ತುಂಬಾ ಸೈಲೆನ್ಸ್ ಇದೆ. ಆ ನಿಶಬ್ದನ ಕೊಲ್ಲೋ ಹಾಗೆ ಒಂದು ಚೀರುವಿಕೆ ಬರಬಹುದು. ಸಾಕ್ಷಿ ಈಸ್ ಡೆಡ್ ಅಂತ ಗೊತ್ತಾದ ತಕ್ಷಣ ವೇಟಿಂಗ್ ಫಾರ್ ದಟ್ ಚೀರುವಿಕೆ. ಸಾಕ್ಷಿ ಯಾರಿಗೆ ಫೋನ್ ಮಾಡ್ತಿದ್ಯಾ? ನಿನ್ನೆ ಕೇಳ್ತಿರೋದು ಯಾರಿಗೆ ಫೋನ್ ಮಾಡ್ತಿದ್ಯಾ? ಅದು ಅದು ಅಣ್ಣ ನಿತ್ಯನಿಗೆ ಫೋನ್ ಮಾಡ್ತಿದ್ದೆ. ನೀನೇನಾದ್ರೂ ಅವನಿಗೆ ಫೋನ್ ಮಾಡಿದ್ರೆ ನಾನು ರಾಕ್ಷಸ ಆಗ್ಬೇಕಾಗತ್ತೆ. ಅಂದ್ರೆ ರಾಣೆ ಸುಮ್ಮನೆ ಬಿಡಲ್ಲ ಅವನ್ನ. ಮಾಡೋದೆಲ್ಲ ಮಾಡಿ ಇಲ್ಲಿಗೆ ಬಂದು ಏನ್ ಮಾಡ್ತಾನೆ? ಮತ್ತೆ ಗಲಾಟೆ. ಅವನಿಗೆ ತಂಗಿಯನ್ನು ಸ್ವಲ್ಪ ಕನಿಕರ ಇದ್ದಿದ್ರು. ಇವತ್ತು ನನ್ನ ಸಾಕ್ಷಿ ನಾವು ಬದುಕಿನ ಮಧ್ಯೆ ಹೋರಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅದು ಹಾಗಲ್ಲ ಅಣ್ಣ. ನೀನೇನು ಹೇಳೋದ್ ಬೇಕಾಗಿಲ್ಲ. ಆದಿತ್ಯನ್ಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗೋದು ಬೇಡ. ಹಾಗೊಂದ್ ವೇಳೆ ನನ್ನ ಮಾತು ಮೀರಿ ನೀನೇನಾದ್ರೂ ಅವ್ನಿಗೆ ಫೋನ್ ಮಾಡಿದ್ರೆ
ಈ ಅಣ್ಣನ್ನ ಪರ್ಮನೆಂಟಾಗಿ ಕಳ್ಕೊಬೇಕಾಗತ್ತೆ ನೀನು. ಏನಾಯ್ತು ರಂಜಿತ್? ಮಾತ್ರ ತಗೊಂಡ್ಬಿಟ್ಟಿದ್ದಾಳೆ ಮಾವ. ಯಾಕೆ ಮತ್ತೆ ಜಗಳ ಆಡಿದ್ರ? ಇಲ್ಲ ಮಾವ, ಮತ್ತೇನಾಯ್ತು? ಇದನ್ನಲ್ಲ ಆ ಇಡಿಯಟ್ ಆದಿತ್ಯ. ಆದಿತ್ಯ ಏನ್ ಮಾಡ್ದ? ಅವ್ನ್ ಮನೆ ಬಿಟ್ಟು ಹೋಗಿದ್ರಿಂದ ನಿಮ್ಮ ಮಧ್ಯೆ ಏನೋ ಪ್ರಾಬ್ಲಮ್ ಆಗಿದೆ ಅಂತಲ್ಲ. ಅದಕ್ಕೆ ಕಾರಣ ಇವಳೆ ಅಂತ ಅವನ ಹತ್ರ ಮಾತಾಡಿ ಅವ್ನ ಮನೆಗೆ ವಾಪಸ್ ಬರೋ ಹಾಗೆ ಮಾಡ್ತೀನಿ ಅಂತ ಅವನ್ನ ಮೀಟ್ ಮಾಡ್ಕೊಂಡು ಬರಕ್ ಹೋಗಿದ್ಲು. ಅವನಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡಿ ಅವಮಾನ ಮಾಡಿ ಕಳಿಸಿದಾನಂತೆ. ಸಾಕ್ಷಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೇಕು ಮಾವ. ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಮುಗಿಸ್ಬಿಡ್ತೀನಿ ಅವನ್ನ. ಅದು ಏನು ಅಂತ ನಿಮ್ ಹೋಟೆಲ್